ಆರ್ಥಿಕ ಶಿಕ್ಷಣದ ಕಥೆ ಇಲ್ಲಿ ಸೋದರ ಸೋದರಿಯ ಮಾತಿನಲ್ಲಿ. ಇವತ್ತು ನಾನು ಹಾರ್ತಿದ್ದೀನಿ, ಆಕಾಶ ಇದೆ ಕೆಳಗೆ. ಇವತ್ತು ನನ್ಗೆ ಒಳ್ಳೆ ಉದ್ಯೋಗ ಸಿಕ್ತು. ನಾನ್ ನನ್ನ ಎಲ್ಲಾ ಕನಸುಗಳನ್ನು ಪೂರೈಸಬಲ್ಲೆ. ನನಗೆ ಇಷ್ಟವಾದ ವಸ್ತುಗಳನ್ನ ಖರೀದಿಸಬಹುದು. ಆ ಡಿಸೈನರ್ ಹ್ಯಾಂಡ್ ಬ್ಯಾಗ್ ಮತ್ತು ಸ್ಮಾರ್ಟ್ ಫೋನ್, ಅದು ಕೂಡ ಲೇಟೆಸ್ಟ್ ಇದ್ದು. ಅಣ್ಣನಿಗೆ ಮೊಬೈಲ್ಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರಬಹುದು. ಅವನತ್ರನೇ ತಿಳಿತೀನಿ. ಅರೇ ವಾ, ಹೊಸ ಕೆಲಸಕ್ಕೆ ಅಭಿನಂದನೆಗಳು. ಆದ್ರೆ ನಿನಗಿನ್ನು ಮೊದಲ ಸಂಬಳ ಕೈಗೆ ಬಂದಿಲ್ಲ. ಅದಕ್ಕೂ ಮೊದಲೇ ಆ ಎಲ್ಲ ಹಣವನ್ನ ಪೂರ್ತಿ ಖರ್ಚು ಮಾಡೋ ಬಗ್ಗೆ ಯೋಚನೆ ಮಾಡಿದೆ. ಸರಿ, ಇವತ್ತು ನಾವು ಹಣವನ್ನ ಮ್ಯಾನೇಜ್ ಮಾಡೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲು ನಾವು ಒಬ್ಬರ ಅಗತ್ಯತೆ ಮತ್ತು ಬಯಕೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ಅಗತ್ಯತೆಗಳು ಮತ್ತು ಬಯಕೆಗಳ ನಡುವಿನ ವ್ಯತ್ಯಾಸ ಅದೇನು? ನಾವು ಬದುಕುವುದಕ್ಕೆ ಅಗತ್ಯವಿರುವ ಯಾವುದೇ ವಿಷಯ ಅಂದರೆ ಆಹಾರ, ಬಟ್ಟೆ, ವಸತಿ ಮತ್ತು ಶಿಕ್ಷಣದಂತಹ ಅಗತ್ಯಗಳ ಅಡಿಯಲ್ಲಿ ಬರುತ್ತದೆ. ಆದರೆ ನಾವು ಬಯಸಿದ ವಸ್ತು ಅಥವಾ ಸೌಲಭ್ಯ ನಮ್ಮ ಜೀವನದಲ್ಲಿ ಹೆಚ್ಚಿನ ಸೌಕರ್ಯವನ್ನ ನೀಡುತ್ತೆ ಅಥವಾ ಐಷಾರಾಮ ನೀಡುತ್ತೆ. ನಮಗೆ ಸ್ಮಾರ್ಟ್ ಫೋನ್ ಬೇಕಾಗಬಹುದು, ಆದರೆ ಉನ್ನತ ಲೇಟೆಸ್ಟ್ ಅಗತ್ಯ ಇಲ್ಲ. ಯಾಕಂದ್ರೆ ಕೆಲವೇ ವರ್ಷಗಳಲ್ಲಿ ಇದು ಹಳತಾಗತ್ತೆ. ಹಾಗಾಗಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡೋದು ಬಹಳ ಮುಖ್ಯ. ವಿಷಯ ಸರಿಯಾಗಿದೆ ಅಣ್ಣ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ನಾವು ಬಜೆಟ್ ಮಾಡ್ಕೋಬೇಕು. ಒಮ್ಮೆ ನಾವು ಸರಿಯಾದ ಯೋಜಿತ ಬಜೆಟ್ ಅನ್ನ ಹೊಂದಿದ್ರೆ ನಮ್ಮ ಪ್ರಸ್ತುತ ಗಳಿಕೆಯಿಂದ ವಿಭಿನ್ನ ವೆಚ್ಚಗಳಿಗೆ ನಮ್ಮ ಹಣವನ್ನ ಪ್ಲಾನ್ ಮಾಡೋದು ಸುಲಭ ಆಗತ್ತೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಕೂಡ ಯೋಜಿಸಬಹುದು. ಈ ರೀತಿ ಅನಗತ್ಯ ವೆಚ್ಚಗಳನ್ನ ತೊಡೆದು ಹಾಕಬಹುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಖಚಿತಪಡಿಸಿಕೊಳ್ಳಬಹುದು. ಈಗ ತಿಳಿತಾ ನಿಧಿ, ನಮ್ಮ ಗಳಿಕೆಯ ಆ ಭಾಗವನ್ನು ಭವಿಷ್ಯ ಮತ್ತು ತುರ್ತು ವೆಚ್ಚಗಳಿಗಾಗಿ ಬದಿಗಿರಿಸಲಾಗತ್ತೆ. ಅದನ್ನು ಉಳಿತಾಯ ಅಂತ ಕರಿತೀವಿ. ಆದ್ರೆ ನಮ್ಮ ಆದಾಯ ನಮ್ಮ ವೆಚ್ಚಗಳನ್ನು ಮೀರಿದಾಗ ಮಾತ್ರ ಉಳಿತಾಯವನ್ನ ಸಾಧಿಸಬಹುದು. ಹಾಗಾಗಿ ಅಭ್ಯಾಸವಾಗಿ ಒಬ್ಬರು ಮೊದಲು ತಮ್ಮ ಗಳಿಕೆಯನ್ನ ಉಳಿತಾಯಕ್ಕಾಗಿ ಬದಿಗಿರಿಸಬೇಕು ಮತ್ತು ನಂತರವೇ ಬಾಕಿ ಮೊತ್ತದಿಂದ ವೆಚ್ಚ ಯೋಜಿಸಬೇಕು. ಉಳಿತಾಯ ಯಾವಾಗಲೂ ವೆಚ್ಚಕ್ಕಿಂತ ಮುಂಚೂಣಿಯಲ್ಲಿರಬೇಕು. ಉಳಿಸಿದ ಮೊತ್ತದ ನಿಯಮಿತ ಹೂಡಿಕೆಯು ಅದನ್ನು ಹೆಚ್ಚಾಗಿಸಲು ನಮಗೆ ಸಹಾಯ ಮಾಡುತ್ತೆ, ನಮಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ಹಾಗಾದ್ರೆ ನನಗೆ ಅಗತ್ಯ ಇರೋದು ಆಹಾರ, ದೈನಂದಿನ ಖರ್ಚು ಮತ್ತು ಉಳಿತಾಯ. ಅಣ್ಣ, ನಿಮ್ಮ ಸಲಹೆ ಪ್ರಕಾರ ನಾನು ಬಜೆಟ್ ಅನ್ನು ರಚಿಸಿದ್ದೀನಿ. ಅದರಿಂದ ಬಹಳ ಪ್ರಯೋಜನ ಆಗಿದೆ ನನಗೆ. ಈಗ ನಾನು ನನ್ನ ಖರ್ಚು ಮತ್ತು ಉಳಿತಾಯದ ಬಗ್ಗೆ ಹೆಚ್ಚು ಜಾಗೃತಳಾಗ್ತೀನಿ. ಇದು ಬಹಳ ಒಳ್ಳೆಯದಾಯ್ತು ನಿಧಿ. ಉಳಿತಾಯದ ಜೊತೆಗೆ ನಮ್ಮ ಆರ್ಥಿಕ ಸ್ಥಿರತೆಗಾಗಿ ಖರ್ಚನ್ನು ನಿಯಂತ್ರಣ ಮಾಡೋದು ಕೂಡ ಬಹಳ ಮಹತ್ವಪೂರ್ಣವಾಗಿದೆ. ಖರ್ಚನ್ನ ನಿಯಂತ್ರಿಸಿದ್ರೆ ಮೊದಲನೇದಾಗಿ ಹಣಕಾಸಿನ ಟೆನ್ಷನ್ ಇರೋದಿಲ್ಲ ಮತ್ತೆ ಹೂಡಿಕೆ ಮಾಡುವ ನಮ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ. ನಿಮ್ಮ ಬಳಿ ಒಂದು ಚಿಕ್ಕ ಬೀಜ ಇದೆ ಅಂತ ಕಲ್ಪಿಸಿಕೊಳ್ಳಿ. ನೀವೀ ಬೀಜವನ್ನ ಬಿತ್ತಿದ್ರೆ ಅದು ಬೆಳೆಯುವುದು ಮಾತ್ರವಲ್ಲ, ಕಾಲಾನಂತರದಲ್ಲಿ ಇದು ಹೆಚ್ಚು ಬೀಜಗಳನ್ನು ಉತ್ಪಾದಿಸುತ್ತೆ. ಅಂದರೆ ಆಸಕ್ತಿದಾಯಕ ಭಾಗ ಇಲ್ಲಿದೆ. ಈ ಹೊಸ ಬೀಜಗಳು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಮತ್ತು ತಮ್ಮದೇ ಆದ ಬೀಜಗಳನ್ನು ಉತ್ಪಾದಿಸ್ತವೆ. ಬೆಳವಣಿಗೆಯ ಈ ನಿರಂತರ ಚಕ್ರವನ್ನ ಕಾಂಪೌಂಡಿಂಗ್ ಅಥವಾ ಘಾತೀಯ ಬೆಳವಣಿಗೆ ಅಂತ ಹೇಳ್ತೀವಿ. ಉದಾಹರಣೆಗೆ, ನೀವು ಶೇಕಡ 10 ವಾರ್ಷಿಕ ಬಡ್ಡಿ ದರದ ಖಾತೆಯಲ್ಲಿ 1,000 ರೂಪಾಯಿ ಹೂಡಿಕೆ ಮಾಡ್ತೀರಿ ಅಂತ ಭಾವಿಸೋಣ. ಮೊದಲ ವರ್ಷದ ನಂತರ ನೀವು ಬಡ್ಡಿಯಾಗಿ 100 ರೂಪಾಯಿ ಗಳಿಸ್ತೀರಿ. ಆ 100 ರೂಪಾಯಿ ಹಿಂತೆಗೆದುಕೊಳ್ಳುವ ಬದಲು ನೀವದನ್ನು ಮರು ಹೂಡಿಕೆ ಮಾಡಿ. ಈಗ 3ನೇ ವರ್ಷದಲ್ಲಿ ನಿಮ್ಮ ಆರಂಭಿಕ ಹೂಡಿಕೆ ಮೊತ್ತವಾದ 1,000 ರೂಪಾಯಿ ಮಾತ್ರವಲ್ಲದೆ ಹೆಚ್ಚುವರಿ 100 ಮೇಲೆ ನೀವು ಬಡ್ಡಿಯನ್ನ ಗಳಿಸ್ತೀರಿ. ಇದು ನಿರಂತರವಾಗಿ ಬೆಳೆಯುತ್ತಿರುವ ನಿಮ್ಮ ಹಣದ ಚಕ್ರವನ್ನ ಸೃಷ್ಟಿಸುತ್ತೆ. ನಿಮ್ಮ ಆರಂಭಿಕ ಹೂಡಿಕೆ 2 ಪಟ್ಟು ಯಾವಾಗ ಆಗತ್ತೆ ಅಂತ ತಿಳಿಯೋದು ಕಷ್ಟ ಅಲ್ಲ. ಇದಕ್ಕೆ 72ರ ನಿಯಮವನ್ನ ತಿಳ್ಕೋಬೇಕು. ನಿರೀಕ್ಷಿತ ಬಡ್ಡಿ ದರದಿಂದ ಭಾಗಿಸಿದರೆ ನಿಮ್ಮ ಹೂಡಿಕೆಯು ದ್ವಿಗುಣಗೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ, ನೀವು 6% ಬಡ್ಡಿ ದರದಲ್ಲಿ 1 ಲಕ್ಷ ಹೂಡಿಕೆ ಮಾಡಿದರೆ ನೀವು 72ನ್ನು 6ರಿಂದ ಭಾಗಿಸಿದರೆ ನೀವು 12ನ್ನ ಪಡಿತೀರಿ. ಇದರರ್ಥ ನಿಮ್ಮ ಹೂಡಿಕೆಯು 2 ಲಕ್ಷಕ್ಕೆ ದ್ವಿಗುಣಗೊಳ್ಳಲು 12 ವರ್ಷಗಳನ್ನ ತಗೊಳುತ್ತೆ. ಅದೇ ರೀತಿ ನಿಮ್ಮ ಹಣ 4 ಪಟ್ಟು ಹೆಚ್ಚಾಗಲು ಎಷ್ಟು ಸಮಯ ತಗೊಳ್ಳುತ್ತೆ ಎಂಬುದನ್ನು ತಿಳಿಯಲು 144ನ್ನು ಬಡ್ಡಿ ದರದಿಂದ ಭಾಗಿಸಿ. ವಾ, ಇದು ನನಗೆ ಬಹಳ ಸುಲಭವಾಗಿ ಅರ್ಥ ಆಯ್ತು. ನನ್ನ ತಂಗಿ ತುಂಬಾ ಸ್ಮಾರ್ಟ್. ಆದ್ರೆ ನಿಧಿ, ನಿನ್ನ ಹಣಕಾಸಿನ ಗುರಿ ಕೂಡ ಸ್ಮಾರ್ಟ್ ಆಗಿರಬೇಕು. ಸ್ಮಾರ್ಟ್ ಹಣಕಾಸಿನ ಗುರಿಗಳು, ಅದರ ಅರ್ಥ ಏನು? ಸ್ಮಾರ್ಟ್ ಹಣಕಾಸಿನ ಗುರಿಗಳು ತುಂಬಾ ಸ್ಪಷ್ಟವಾಗಿರ್ತವೆ ಮತ್ತು ನಿಮ್ಮ ಆಸಕ್ತಿಗಳು ಮತ್ತು ಆದ್ಯತೆಗಳಿಗೆ ಅನುಗುಣವಾಗಿರ್ತವೆ.
ಈ ಗುರಿಗಳನ್ನು ನಿರ್ದಿಷ್ಟ ಸಮಯದ ಚೌಕಟ್ಟಿನೊಳಗೆ ಹೆಚ್ಚು ಕಷ್ಟವಿಲ್ಲದೆ ಸಾಧಿಸಬಹುದು. ಉದಾಹರಣೆಗೆ, ಮೋಟಾರ್ ಸೈಕಲ್ಗಾಗಿ ಉಳಿತಾಯ ಎನ್ನುವುದು ಅಸ್ಪಷ್ಟ ಮತ್ತು ಆರ್ಥಿಕವಾಗಿ ಸವಾಲಿನ ಗುರಿಯಾಗಿದೆ. ಈ ಗುರಿಯನ್ನು ಸಾಧಿಸುವಲ್ಲಿ ಯಾವುದೇ ಪ್ರಗತಿ ಇದ್ದರೆ ನಿಮಗೆ ತಿಳಿಯೋದು ಹೇಗೆ? ಆದರೆ 10 ತಿಂಗಳಲ್ಲಿ 100 ಸಿಸಿ ಮೋಟಾರ್ ಸೈಕಲ್ಗೆ 50,000 ಉಳಿಸುವುದು ಒಂದು ಸ್ಮಾರ್ಟ್ ಆರ್ಥಿಕ ಗುರಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನೀವು ನೀಡಿದ ಮಾರ್ಗದರ್ಶನ ನನ್ನ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ನನಗೆ ಬಹಳ ಸಹಾಯ ಮಾಡುತ್ತೆ. ತನ್ನ ಅಣ್ಣನ ಮಾರ್ಗದರ್ಶನದಿಂದ ತಂಗಿ ಆರ್ಥಿಕ ಜ್ಞಾನದ ಹೊಸ ದಿಕ್ಕನ್ನು ಕಂಡುಕೊಂಡಿದ್ದಾಳೆ. ಈಗ ಇಬ್ಬರು ಒಡಹುಟ್ಟಿದವರು ಬುದ್ಧಿವಂತಿಕೆಯಿಂದ ಸುರಕ್ಷಿತ ಆರ್ಥಿಕ ಭವಿಷ್ಯದತ್ತ ಮುನ್ನಡೆಯುತ್ತಿದ್ದಾರೆ.